ಪ್ರಿಯಪತ್ತೆ ವಿದ್ಯಾಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೌಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೈಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ಲಿಖಿತಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ಅಮುಪಾಸೇ ಶ್ರಿಯಃ ಪತಿಂ ತದಧಿಕ ಅಂಶಃ. ಅದಾಗ್ತಾ ಇತ್ತು. ಅದರಲ್ಲಿ ಸಾದೃಶ್ಯಾಚ್ಯ ಪ್ರಧಾನತ್ವಾತ್ ಸ್ವಾತಂತ್ರ್ಯಾದಪಿ ಚ ಅಭಿಧಾಮ್ ಆಹುರೀಶೇನ ಜೀವಸ್ಯ. ಜೀವೇಶ್ವರ ಐಕ್ಯ ಹೇಳ್ತಿರೋ ಹೇಳ್ಕೊಂಡ್ಬೇಕು. ಎಂಥ ಐಕ್ಯ ಹೇಳ್ಬೋದು ನೀವೀಗ? ಸಾದೃಶ್ಯ ರೂಪ ಐಕ್ಯ ಹೇಳ್ತೀರಾ, ಸರಿ. ಪ್ರಧಾನತ್ವ ಪರಮಾತ್ಮ ಪ್ರಧಾನ, ಇನ್ನು ಅಪ್ರಧಾನ ಅಂತ ಹೇಳ್ತೀರಾ, ಅದು ಸರಿ. ಸ್ವಾತಂತ್ರ್ಯ ಸ್ವತಂತ್ರ ಹೇಳ್ತೀರಾ, ಅದು ಹೇಳ್ಬೋದು. ಆದರೆ ಅಬ್ಸಲ್ಯೂಟ್ ಐಕ್ಯ ಇಲ್ಲ. ಅರ್ಥ ಆಯ್ತಾ? ಆಚಾರ್ಯ ನೋಡಿದ್ರೆ ಜನಕ್ಕೆ ಏನು ಅನಿಸ್ತಿತ್ತಂತೆ, ಮಧ್ವಾಖ್ಯ ನಾರಾಯಣ ಆಚಾರ್ಯ ಮಾಡೆಲ್ ಮಾಡಿಕೊಂಡು ದೇವ್ರ ವಿಗ್ರಹ ಮಾಡಿದ್ರೆ ದೇವ್ರ ವಿಗ್ರಹ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸಾಕ್ಷಾತ್ ಪ್ರತಿಮಾ ಲಕ್ಷಣ ದರ್ಶನಾಯ ಲಕ್ಷ್ಯಂ. ಈಗ 30 ಲಕ್ಷಣ ಇರೋದ್ರಿಂದ ಆಗಿಬಿಡುತ್ತೆ. ಇಷ್ಟಾದ್ರೂ ಕೂಡ ಏನಲ್ಲ ಅವರು, ಇವರಲ್ಲ. ಈಗ ಕಾಯಾಲ್ ಹಾಲಾದ್ರೂ ಕರೆಸ್ಕೊಂಡ್ರು ಕೂಡ ಈ ಹಾಲಲ್ಲ. ಆ ರೀತಿಯಲ್ಲಿ ವ್ಯತ್ಯಾಸ ಇದೆ. ಆ ಪ್ರತಿಬಿಂಬದ ಕ್ಲಾರಿಟಿಯಿಂದಾಗಿ ಆ ವಿಶೇಷ ಬಂತು. ಅಥ ಏವ ಇತ್ತಮೇವ ವಿವರಣಂ ಸಾದೃಶ್ಯ. ಅದೆಲ್ಲ ಆಯ್ತು. ಸಾದೃಶ್ಯ ಇದೆಲ್ಲ ಮಧ್ಯೆ ಹೇಳ್ಬಿಟ್ಟಿದ್ದಾರೆ. ಹೌದು, ಅದೇ ಓದಿಲ್ಲ, ಅದ್ರ ಎಲ್ಲ ಓದ್ತೀವಿ ಅಂತ ಹೇಳಿಲ್ಲ, ಈಗ ಸಂಬಂಧಪಟ್ಟಿದ್ದು ಮಾತ್ರ. ಪ್ರಧಾನತ್ವಾದಪಿ ಇತಿ ಅನ್ವಯ ಆಹುಹು ಶ್ರುತಯ. ಎಲ್ಲೆಲ್ಲಿ ಐಕ್ಯ ಹೇಳ್ತಾರೋ ಅಲ್ಲಿ ಈ ಮಾತು ಹೇಳಿದ್ದಾರೆ. ಪೌರಾಣಾನಿ ವಾಕ್ಯಾನಿ ಇತಿ ವರ್ತತೆ. ಯಾರ ಕೇಳಿದ್ರು ಅದು ಕೊಟ್ಟುಗಳಿಸಿ ಅಂದ್ರು. ನಾನು ಒಬ್ಬರು ಕಳಿಸ್ಕೊಡ್ತೀನಿ ಕೊಡಿ ಅಂದ್ರು. ಯಾರು? ನಾನೇ ರೀ ಅವರು ಅಂದ್ರೆ ಕೊಟ್ಬಿಡಿ ನನಗೆ. ಅವ್ನು ಹೇಳ್ಬೇಕು. ಅವನೇನು ಹೇಳ್ತಾನೆ ಹೇಳ್ಬೇಕಾದ್ರೆ ಯಾರಿಗೆ ಕೊಟ್ಟೆ ಅಂತ ಹೇಳ್ತಾನೆ ಗೊತ್ತಾ? ಅವ್ರಿಗೆ ಕೊಟ್ಟೆ ಅಂತ ಬಿಡ್ತಾರೆ. ಇವ್ರಿಗೆ ಕೊಟ್ಟೆ ಅಂತ ಹೇಳೋದಿಲ್ಲ, ಅವ್ರಿಗೆ ಕೊಟ್ಟೆ ಅಂತ ಹೇಳ್ತಾರೆ. ಅವ್ರಿಗೆ ತಲುಪಿತು ಅಷ್ಟೇ. ಯಾಕೆ ನೋಡಿದ್ರೆ ಅಭೇದ ಇಲ್ಲಿ. ಇವ್ರಿಗೆ ಕೊಟ್ಟರೆ ಯಾರಿಗೆ ಕೊಟ್ಟಾಗಾಯ್ತು? ಈಗ ಕೊಟ್ಟಾಗಾಯ್ತು. ಆ್ಯಕ್ಚುಲಿ ಕೊಟ್ಟಿರೋದು ಇವ್ರಿಗೇನೆ, ಅದು ಬಿಟ್ಟಿರೋದು ಅಲ್ಲಿಗೆ. ಇವತ್ತು ಎಮ್ಮೋ ಬಂತು, ಯಾರು ಕೂಡ ಏನಂತ ಹೇಳಿದ್ರೆ ಪೋಸ್ಟ್ ಮ್ಯಾನ್ ಎಮ್ಮೋ ಕೊಟ್ಟಂತ ಯಾರು ಹೇಳೋದಿಲ್ಲ. ಹೇಳೋದು ಹೇಳ್ತಾರೆ ನಮ್ಮಪ್ಪನ ಎಮ್ಮೋ ಬಂತು ಆ ಥರ ಹೇಳ್ತಾರೆ ಹೊರತು ಪೋಸ್ಟ್ ಮ್ಯಾನ್ ಅಂತ ಹೇಳೋದಿಲ್ಲ. ಈ ಐಕ್ಯ ಓಕೆ, ಸಾಕ್ಷಾತ್ ಐಕ್ಯ ಅಲ್ಲ ಇದು. ಇದೆಲ್ಲ ಯಾರು ಹೇಳಿದ್ರೆ ಅಲ್ಲಿ ಪೋಸ್ಟ್ ಹಾಕಿದ, ಅಲ್ಲಿ ಹೋಯ್ತು, ಆ ಪೋಸ್ಟ್ ಮಾಡ್ತಾರೆ, ಈ ಪೋಸ್ಟ್ ಮಾಡ್ತೀವಿ ಅಂತ ಇವರು ಅಂತ ಹೇಳ್ಬಿಡ್ತಾರೆ. ಕೇಳೋರು ಹೇಳೋದೇ ಇಲ್ಲ, ಬೇಕಿಲ್ಲ. ವಿಶೇಷ ಶಾರ್ಟ್ ಆಗ್ತಾ ಬರುತ್ತೆ. ಅನುಭವ ಬರ್ತಾ ಹೋದಂತೆ ಏನಾಗುತ್ತೆ, ಶಾರ್ಟ್ ಆಗ್ತಾ ಬರುತ್ತೆ. ಅದು ನಾಲೆಡ್ಜ್ ಜಾಸ್ತಿ ಆದಷ್ಟು ಕೂಡ ಉಪಯೋಗಿಸೋ ಕ್ರಮ ಜಾಸ್ತಿ ಆಗುತ್ತೆ. ಇವ್ರು ಲೋ ನಾಲೆಡ್ಜಲ್ಲಿ ಓದಬಾರ್ದು. ನಾನು ಎಷ್ಟೋ ಸತ್ತು ಹೇಳಿದ್ದೀನಿ, ವಾಟ್ ಈಸ್ ಯುವರ್ ನೇಮ್, IAS ಇಂಟರ್ವ್ಯೂ, ಮೈ ನೇಮ್ ಈಸ್ ಅಂತ ಹೇಳಿ ಯಾರು ಹೇಳೋದು. ಅವರು ಕೂಡ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಲ್ಲ, ಏನಂತ ಕೇಳ್ತಾರೆ? ನೇಮ್ ಪ್ಲೀಸ್ ಅಷ್ಟೇ, ನೇಮ್ ಪ್ಲೀಸ್ ಅಷ್ಟೇ. ಇವ್ರ ಹೆಸರು ಅಷ್ಟೇ ಹೇಳ್ತಾರೆ. ಸ್ಕೂಲಲ್ಲಿ ಹೇಗೆ ಹೇಳ್ಕೊಟ್ರೆ ಏನಾಗಲ್ಲ, ಅರ್ಥ ಆಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಶಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಸೂತ್ರಕಾರ ಮಾತು ಭಾರಿ ಶಾರ್ಟ್ ಆಗುತ್ತೆ. ಅದಕ್ಕೆ ಆ ಲೆವೆಲಲ್ಲಿ ಮಾತಾಡ್ತಾರೆ. ಭಾಷಿಕರು ಸ್ವಲ್ಪ ಅದನ್ನು ಕಡಿಮೆ ಮಾಡಿಬಿಡುತ್ತೆ. ಅದು ಮುಖ್ಯವಾದ ಅಂಶ. ಇವ್ರು ಎಲ್ಲದಕ್ಕೆ ಒಂದೇ ಲೆಕ್ಕ ಮಾಡಿಕೊಂಡ್ರೆ ಶಾಸ್ತ್ರ ಆಗ್ಬೇಕು. ಅದಕ್ಕೆ ಕಾಮನ್ ಸೆನ್ಸಲ್ಲೇ ಎಲ್ಲ ಅರ್ಥ ಮಾಡೋದಾದ್ರೆ ಶಾಸ್ತ್ರಕ್ಕೆ ಅರ್ಥನೇ ಇಲ್ಲ. ನಿಮ್ಗೆ ಈ ಡಿಕ್ಷನರಿಯಿಂದ ಎಲ್ಲ ಕೆಲಸ ಆಗೋದಾದ್ರೆ ಟೆಕ್ನಿಕಲ್ ಡಿಕ್ಷನರಿ ಅದಕ್ಕೆ. ಶಾಸ್ತ್ರ ಅಂತ ಹೆಡ್ಡಿಂಗ್ ಕೊಟ್ಟ ಮೇಲೆ ಏನಂತ ಮಾಡಬಾರ್ದು ನೀವು? ಅದನ್ನ ಲೋಕದರ್ಥ ಮಾಡಬಾರ್ದು. ಇಷ್ಟಾದ್ರೂ ಲೋಕದರ್ಥನೇ ಮಾಡ್ತಾರೆ, ತಪ್ಪು. ಸಾದೃಶ್ಯಾಚ್ಯ ಪ್ರಧಾನತ್ವ ಸ್ವಾತಂತ್ರ್ಯ ಅದು ಲೋಕದರ್ಥ ಅಂತ ಹೇಳಿದ್ರೆ ಅಲ್ಲ, ಶಾಸ್ತ್ರದಿಂದ ಒಂದು ಲೋಕದರ್ಥ ಅದು. ಈಗ ಅಮ್ಮನ ಅಪ್ಪ ಕಳಿಸಿದ ಮಾತು ಎಲ್ಲಿಂದ ಬಂತದು? ತುಂಬಾ ಜನ ಸೃಷ್ಟಿ ಮಾಡ್ತಾರೆ, ಜನ್ಮಾದ್ಯಸ್ಯತ ಅಂತ ಹೇಳಿಬಿಟ್ರು. ಯಾರೇ ಸೃಷ್ಟಿ ಮಾಡಿದ್ರು ಮೇನ್ ಇರೋದು ಯಾರಲ್ಲಿ? ದೇವ್. ಗೊತ್ತಾಯ್ತಾ? ಆ ಅರ್ಥದಲ್ಲಿ ಏನು ಸಮಸ್ಯೆ? ಯಾರೋ ಕಮಿಟಿ ಮಾಡ್ತಾರೆ, ಒಂದೇನೋ ತೀರ್ಮಾನ ತಗೋತಾರೆ. ಆ ಕಮಿಟಿ ತೀರ್ಮಾನ ಅಂತ ಹೇಳೋದಿಲ್ಲ. ಯಾರ ತೀರ್ಮಾನ ಅದು? ಸರ್ಕಾರದ ತೀರ್ಮಾನ. ಕಮಿಟಿ ಮಾಡಿದ್ರು ಕೂಡ ಸರ್ಕಾರದ ತೀರ್ಮಾನ. ಇವ್ರ ಹೆಸರು, ಕಮಿಟಿ ಹೆಸರು ಬರಲ್ಲ, ಅಲ್ಲಿರೋ ಹೆಸರು ಬರಲ್ಲ. ಗೊತ್ತಾ? ಹೆಸರು ಹೇಳಬೇಕು ಆಗಿಲ್ಲ. ಕಮಿಟಿ ಬೇಕು ಅವ್ರ ಗೈಡೆನ್ಸ್ಗೆ ಅಷ್ಟೇ ಹೊರತು ಇದಕ್ಕಲ್ಲ. ಹೆಸರು ಒಬ್ಬನೇ ಜಡ್ಜ್ಮೆಂಟ್ ಕೊಟ್ಟರು ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಅಂದರೆ ಜಡ್ಜಿನ ಜಡ್ಜ್ಮೆಂಟ್, ವ್ಯಕ್ತಿ ಜಡ್ಜ್ಮೆಂಟ್ ಅಲ್ಲ ಅದು. ಜಡ್ಜ್ಮೆಂಟ್ ಚೀಫ್ ಜಸ್ಟಿಸ್ ಕೊಟ್ಟಿದ್ದಾರೆ, ಮತ್ತೆ ಮಾತಾಡಾಗಿ ವ್ಯಕ್ತಿ ಅಲ್ಲ ಅಲ್ಲಿ.
ಅದನ್ನ ಅರ್ಥ ಮಾಡ್ಕೊಂಡ ಕ್ಲಾರಿಟಿ ಬರುತ್ತೆ. ಸಾದೃಶ್ಯಾಚ ಪ್ರಧಾನತ್ವಾತ್ ಸ್ವಾತಂತ್ರ್ಯಾದಪಿ ಚಾಭಿಧಾಮ್ ಆಹುರೀಶೇನ ಜೀವಸ್ಯ ಶಾದೇತತ್. ಬಾಡಿಗೆ ಮನೆಯವರೇ ಬರ್ತಾರೆ, ನಿಮ್ಮ ಮನೆ ಹೌದು ನನ್ನ ಮನೆ ಅಂತ. ಓನ ಅಲ್ಲ, ಓನಾದ್ರೂ ಅಲ್ಲ, ಓನರ್ ಬರ್ತೀನಿ ನಾನು, ಹೌದು ನನ್ನ ಮನೆನೇ. ಎರಡು ಸದ್ಯ ಹೇಳ್ತೀನಿ, ನನ್ನ ಮನೆ, ನಾನು ವಾಸ ಇರೋ ಮನೆ, ನಾನೇ ಹೊಂದಿರೋ ಮನೆ ಎರಡಾಗತ್ತೆ. ಬಾಡಿಗೆ ಮನೆ ಅದಲ್ಲ, ನಮ್ಮ ಮನೆ ಮನೆ ಅಂತ ಅವನು ಕರೀತಾರೆ. ಇವ್ರು ವಾಕ್ಯಾರ್ಥ ಮಾಡಿದ್ರೆ ನಿಮ್ಮ ಮನೆಯೇ ಇಲ್ಲ, ನಿಮ್ಮ ಮನೆಗೆ ಬರೋದು ನಾವು ಅಂತ ಕೇಳಿದ್ರೆ, ಸ್ವಂತ ಮನೆ ಇದೆ ನಿಮಗೆ ಶೇಡ್ ತೋರಿಸಿ ಅವೆಲ್ಲ ಕೇಳಿ, ನಮ್ಮ ಮನೆ ಅಂತ ಅರ್ಥ ಏನು ಅದಕ್ಕೆ? ನಾನು ವಾಸ, ಅದಕ್ಕೆ ಇವರೇ ಕೆಲವು ವಾಸ ಒಳಗೆ ಬರ್ತೀಯ ಈಗ ನೋಡ್ಕೊಂಡು ಹೋಗಿ ಮತ್ತೆ ಅವ್ರು ಮಾತಾಡ್ಬೋದು. ವಾಸ ಮಾಡ್ಲಿಕ್ಕೆ ಕರೆದಿಲ್ಲ, ಯಾವ್ದಕ್ಕೆ ಕರೆದಿರೋದು? ಅಷ್ಟೇ ವಿಚಿತ್ರ ಅಷ್ಟೇ. ಮಾತೆಲ್ಲ ಶಾರ್ಟ್ ಆಗ್ತಾ ಬಂದ್ಬಿಡುತ್ತೆ ಮನೆಗೆ. ಅದು ಬಾಡಿಗೆ ಮನೆ ಅಂತ ಪ್ರಸಂಗ ಬರೋದು ಮುಂದೆ ನೋಡಿದಾಗ ಅಷ್ಟೇ. ಯಾರ್ದೋ ಮನೆಗೆ ತುಂಬ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ, ಅಲ್ಲಿ ನಮ್ದಲ್ಲ, ಸ್ವಂತ ಅಲ್ಲ ನೋಡೋದು. ಇಲ್ಲೋದ್ರೆ ಸ್ವಂತನ ಕೇಳೋದೇ ಇಲ್ಲ, ಅವ್ರು ಹೇಳೋದೇ ಇಲ್ಲ. ಹೋದವ್ರ ಮನೆಗೆಲ್ಲ ಕೇಳ್ತೀವಿ ನಾವು, ಸ್ವಂತ ಮನೆ ಅಂತ ಕೇಳ್ತೀವ, ಹೇಳೋದಕ್ಕೆ ಹೋಗೋದಿಲ್ಲ. ಪ್ರಸಂಗ ಬಂದ್ರೆ ಕೇಳ್ತೀವಿ ಅಷ್ಟೇ. ಅವ್ರು ನಮ್ಮ ಅರ್ಥದ ಪ್ರಕಾರ ಅದೇನದು ಸ್ವಂತ ಮನೆ, ನಿಮ್ಮ ದುಡ್ಡಿಲ್ಲೇ ಲೋನ್ ತೊಗೊಂಡಿದ್ರ ಅವ್ರು ತೊಗೊಂಡು ಏನು ಮಾಡ್ತಾರೆ ಇವರೀಗ? ಒಟ್ಟು ಟೋಟಲ್ ಇರಲ್ವೆಂಟ್, ಸತ್ಯ ಸುಳ್ಳು ಅಲ್ಲ, ಇರಲ್ವೆಂಟ್ ಅಂತ ಬೇಕೇ ಇಲ್ಲ, ಇರಲ್ವೆಂಟ್. ಇವ್ರು ಇರಲ್ವೆಂಟ್ ಅರ್ಥ ಮಾಡಿದ್ರು. ಬಾಹುರೀಶೇನ ಜೀವಸ್ಯ, ಇದನ್ನ ಹೇಳೋ ಒಪ್ಪಣ. ನಾ ಸ್ವರೂಪಾಭಿಧಾಮ್ ಕ್ವಚಿತ್. ಸರ್ಟಿಫಿಕೇಟ್ ಜೆರಾಕ್ಸ್ ಕೊಟ್ಟರೆ ಸರ್ಟಿಫಿಕೇಟ್ ಅಂತ ಕೊಡ್ತಾನೋ, ಫೈನಲಿ ಕೊಡೋದು ಒರಿಜಿನಲ್. ಈಗ ಒರಿಜಿನಲ್ ಕೊಡೋದಿಲ್ಲ. ಈ ಸರ್ಟಿಫಿಕೇಟ್ ಕೇಳಿದಾಗೆಲ್ಲ ತೋರಿಸ್ತಾನೆ ಹೋಗ್ತಾನೆ, ಅವ್ರು ಅಕ್ಸೆಪ್ಟ್ ಮಾಡ್ತಾನೆ ಹೋಗ್ತಾರೆ. ಅದು ಸರ್ಟಿಫಿಕೇಟ್ ಅಂತಾರೆ, ಕಾಪಿ ಅಂತ ಒಪ್ಪೋದಿಲ್ಲ ಅವರು. ಸರ್ಟಿಫಿಕೇಟ್ ಅಂತ ಹೆಸರು ಅದಕ್ಕೆ. ಒರಿಜಿನಲ್ ಪ್ರಶ್ನೆ ಬಂದ ಮಾತ್ರ ಏನಾಗುತ್ತದ ಕಾಪಿ ಅಂತ ಹೇಳಿದ್ರೆ ಒರಿಜಿನಲ್ಲಿ ಅದು ಅಷ್ಟೇ. ಸ್ವರೂಪಾಭಿಧ ಸ್ವರೂಪಾಭಿಧಾಮ್ ಕ್ವಚಿತ್. ಎಲ್ಲೂ ಕೂಡ ಏನು ಹೇಳಿಲ್ಲ ಶ್ರುತಿಗಳು, ಸ್ವರೂಪಾಭೇದವನ್ನು ಹೇಳೇ ಇಲ್ಲ. ಅದಕ್ಕೆ ಅಲ್ಲಿ ಹೇಳ್ಬೇಕಾದ್ರೆ ಸ್ವಾತಂತ್ರ್ಯದ ವಿಶಿಷ್ಟತೆ ಸ್ಥಾನ ಮತ್ತೈಕ್ಯರೂಪಿ ಸಾದೃಶ್ಯೇಚ ತಥಾ ಸಮ್ಯಕ್ ಅಂತ ಹೇಳ್ತಾ ಐಕ್ಯವಾಗ್ ಸಾವಕಾಶ ಯಥೇಷ್ಟತಃ ಮಟ್ಟಿಗೆ ಹೇಳ್ಬಿಟ್ಟಿಲ್ಲ. ಇಷ್ಟೆಲ್ಲ ಕಾರಣ ಇದೆ. ನ ಸ್ವರೂಪಾಭಿಧಾಮ್ ಕ್ವಚಿತ್ ಸ್ಥಾನೈಕ್ಯಂ ಐಕ್ಯಮತ್ಯಂಚ ಮುಕ್ತಸ್ಯ ತು ವಿಶಿಷ್ಯತೆ. ಮುಕ್ತರಿಗೂ ಐಕ್ಯ ಹೇಳ್ತಾರಲ್ಲ, ಮುಕ್ತರಿಗೂ ಐಕ್ಯ ಹಾಗೆ. ಮುಕ್ತ ಸ್ಥಾನದಲ್ಲಿ ಒಂದಾಗಿದ್ದಾರೆ ಮತ್ತು ಮಧ್ಯೈಕ್ಯ. ಸಂಸಾರಾವಸ್ಥೆಯಲ್ಲಿ ದೇವ್ರ ಸಂಕಲ್ಪಕ್ಕೂ ನಮ್ಮ ಸಂಕಲ್ಪಕ್ಕೂ ವಿರೋಧ ಬರುತ್ತೆ, ಗೊತ್ತಾಯ್ತಾ? ಅದು ವಿರೋಧ ಯಾವಾಗ ಗೊತ್ತಾಗತ್ತೆ ನಮಗೆ? ಎಲ್ಲಿ ನಮ್ಮ ಸಂಕಲ್ಪ ಫೇಲ್ ಆಗುತ್ತೋ ದೇವ್ರ ಸಂಕಲ್ಪಕ್ಕೆ ಅಗೇನೆಸ್ಟ್ ಅಂತ. ಎಲ್ಲಿ ಸರಿ ಹೋಗುತ್ತೋ ಅವನಿಗೆ ಸರಿಯಾಗಿದೆ ಅಂತ ಅರ್ಥ. ಮುಕ್ತಿಯಿಲ್ಲ, ಪ್ರಸಂಗ ಬರೋದಿಲ್ಲ. ಐಕ್ಯಮತ್ಯ ಕಾಮೇನ ಮೇ ಕಾಮಾಗಾತ್, ಅದಕ್ಕೆ ಐಕ್ಯ ಬಂತು. ಏನು ಐಕ್ಯ ಬಂತು? ಮತ್ತೆ ಐಕ್ಯ ಬಂತು. ಒಂದೇ ವೈಕುಂಠದಲ್ಲಿದ್ದಾರೆ, ಸ್ಥಾನ ಐಕ್ಯ ಬಂತು. ಈ ಎರಡಕ್ಕೆ ವೈಕುಂಠದಲ್ಲಿ ಹೋಗ್ತೇವೆ ಹೊರತು ಈ ಐಕ್ಯ ಒಪ್ಪೋದಿಲ್ಲ. ತಮಾಷೆ ಅಂದ್ರೆ ಐಕ್ಯ ಅಂತ ಕರಿಬಹುದಾ ಅಂದ್ರೆ ಉಪನಿಷತ್ ಹೇಳಿರೋದೇ ಹಾಗೆ. ನದಿಗಳೆಲ್ಲ ಹೋಗಿಬಿಟ್ಟು ಸಮುದ್ರ ಸೇರುತ್ತಲ್ಲ ಹಾಗೆ ಅಂತ ಹೇಳಿದ್ದ. ನದಿಗಳೆಲ್ಲ ಸಮುದ್ರ ಸೇರುತ್ತಲ್ಲ, ಎಂಥ ಐಕ್ಯ ಅದು? ಸ್ಥಾನ ಐಕ್ಯ. ಒಂದೇ ಕಡೆ ಸೇರುತ್ತಷ್ಟೆ. ಅದೇನು ಅರ್ಥ ಮಾಡಿದ್ರು ನೋಡಿದ್ರ? ನದಿಗಳು ಹೋಗೇ ಬಿಟ್ಟು ಸಮುದ್ರ ಆಯ್ತಲ್ಲ ಹಾಗೆ ಅಂತೇಳಿ. ಹಾಗೆ ಹೇಳಿಲ್ಲ, ಸಮುದ್ರ ಆಗಿಲ್ಲ. ಆಚಾರ್ಯ ಎಕ್ಸಾಂಪಲ್ ಕೊಟ್ಟು ಸಮುದ್ರ ಆಗಿಲ್ಲ. ಸಮುದ್ರದಲ್ಲಿ ಗೊತ್ತಾಗಲ್ಲ ನಮಗೆ. ಸಮುದ್ರಕ್ಕೆ ಹೋಗಬೇಡಿ, ಒಂದು ಅಕ್ಕಿ ರಾಶಿ ಇದೆ, ನಾವೊಂದು ಅಕ್ಕಿ ಕಾಳು ತೊಗೊಂಡು ಹಾಕ್ತೀವಿ ಅದ್ರಲ್ಲಿ. ನಾವು ಹುಡ್ಕೊಳ್ಳಕ್ ಬರುತ್ತಾ ನಮಗೆ ಅದನ್ನ? ಗೊತ್ತಾ? ಸಾಧ್ಯನೇ ಇಲ್ಲ. ಬಟ್ ಇಷ್ಟಾದ್ರೂ ಏನಾಗಿಲ್ಲ ಅದು. ಬಟ್ ನಿಮಗೆ ವೇಟ್ ದೃಷ್ಟಿಯಿಂದ ಡಿಫ್ರೆನ್ಸ್ ಕಾಣಿಸೋದಿಲ್ಲ. ಒಂದು ಅಕ್ಕಿ ಕಾಳಿನಿಂದ ಏನು ಡಿಫ್ರೆನ್ಸ್ ಕಾಣಿಸೋದಿಲ್ಲ, ತೂಕದಲ್ಲಿ ಏನೂ ವ್ಯತ್ಯಾಸ ಕಾಣಿಸೋದಿಲ್ಲ. ಆದ್ರೆ ಆಕ್ಚುಲಿ ಏನಾಗಿದೆ ಅದು ಬೇರೆನೆ, ಆಕ್ಚುಲಿ ಬೇರೆ. ಇದು ಕಣ್ಣಿಗೆ ಕಾಣೋ ಸತ್ಯ. ಇದು ಸಮುದ್ರಕ್ಕೆ ಅರ್ಥ ಆಗೋದು ಬಿಡ್ಕೋದು ಬೇಡ. ಈ ಅಕ್ಕಿ ಕಾಳು ಐಕ್ಯ ಆಯ್ತೋ ಇಲ್ಲ ಹೇಳಿ, ಏನ್ ಹೇಳ್ಬೇಕು ಅದಕ್ಕೆ? ಒಂದು ರಾಶಿಯಲ್ಲಿ ಒಂದಾಗಿದೆ ಹೊರತು ಅದು ರಾಶಿಯೇ ಆಗಿಲ್ಲ. ಅರ್ಥ ಆಯ್ತಾ? ನಮ್ಮ ಎದುರಿಗೆ ಕಾಣೋ ಸತ್ಯ ಅದು. ಒಂದು ನೀರಿನಲ್ಲಿ ಒಂದು ದೊಡ್ಡ ಹಂಡೆ ನೀರಿನಲ್ಲಿ ಒಂದು ಹನಿ ನೀರು ಹಾಕಿದೆ, ಅದು ಐಕ್ಯ ಹೊಂತೋ ಇಲ್ಲ? ಈಗ ಐಕ್ಯ ಹೊಂದಿಲ್ಲ, ಬೇರೆನೇ ಆಗಿದೆ. ಇಲ್ಲವರು ಹನಿ ಹನಿ ಹಾಕ್ತಾ ಹೋಗ್ತಾ ಹೋಗ್ತಾ ಏನಾಗುತ್ತದ? ಜಾಸ್ತಿ ಆಗಬಾರ್ದಿತ್ತು. ಐಕ್ಯ ಹೊಂದಿರ ನಿಲ್ಲಾಗಬೇಕಿತ್ತು, ನಲ್ಲಿಫೈ ಆಗಿಲ್ಲ. ಬರ್ತಾ ಆ ಒಂದು ಸ್ಟೇಜಲ್ಲಿ ನೋಡ್ತಾನೆ, ಓ ಈಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಜಾಸ್ತಿ ಆಗಿಲ್ಲ, ಅಲ್ಲಿ ಕಾಣಿಸ್ಲಿಲ್ಲ. ಇದು ಅರ್ಥ ಮಾಡ್ಕೊಂಡಾಗ ನಿಮ್ಮ ಎದುರಿಗಿರೋ ದೃಷ್ಟಾಂತ ಅದನ್ನ ಅಪಾರ್ಥ ಮಾಡ್ಕೊಂಡು ಹೇಳಿದ್ರೆ ಐಕ್ಯಮತ್ಯಂಚ ಮುಕ್ತಸ್ಯತು ವಿಶಿಷ್ಯತೆ. ಈ ಒಟ್ಟಿನ ಮೇಲೆ ನಮ್ಮ ಸಮಸ್ಯೆ ಇಷ್ಟೇ, ಬಹಳ ಇಂಪಾರ್ಟೆಂಟ್. ಅಂದ್ರೆ ದೇವರಂದ್ರೆ ಐಕ್ಯ ಹೊಂದಕ್ಕೆ ಪ್ರಯತ್ನ ಪಡಬೇಕು. ಮುಕ್ತರಾಗಬೇಕು ಶಬ್ದಕ್ಕೆ ಅರ್ಥ ಏನು ಅಂದ್ರೆ ದೇವರಿಂದ ಐಕ್ಯ ಹೊಂದಕ್ಕೆ ಪ್ರಯತ್ನ ಪಡಬೇಕು. ಏನು ಅದ್ವೈತ ಹೇಳ್ತಿರಲ್ಲ ಅಂದ್ರೆ ಅಲ್ಲ, ಸ್ಥಾನೈಕ್ಯ ಹೊಂದಕ್ಕೆ ಪ್ರಯತ್ನ ಪಡಬೇಕು, ಮತ್ತೈಕ್ಯ ಹೊಂದಕ್ಕೆ ಪ್ರಯತ್ನ ಪಡಬೇಕು. ವಿದ್ಯಾರ್ಥಿ ಪಾಠ ಕೇಳ್ತಾರೆ, ಮೊದಲು ಏನೋ ಮಾತಾಡ್ತಾರೆ, ಕೊನೆಗೆ ಒಪ್ಕೊಂಡ್ಬಿಡ್ತಾರೆ. ಸೊ ಮತ್ತೈಕ್ಯ ಬರಬೇಕು, ಅಲ್ಲಿವರೆಗೂ ಪಾಠ ಆಗ್ಬೇಕು, ಇಲ್ಲಿವರೆಗೂ ಪಾಠ ಆಗ್ಬೇಕು. ಗುರು ಶಿಷ್ಯರಿಗೆ ಮತ್ತೈಕ್ಯ ಬರಬೇಕು. ಮತ್ತೈಕ್ಯ ಬರೋದು ಅಂದ್ರೆ ಏನು? ಶಿಷ್ಯರಿಗೆ ಅದ ಓ ಇದು ಕರೆಕ್ಟ್,
ಆ ಕನ್ವಿನ್ಸ್ ಆಗ್ಬೇಕು. ಮಕ್ಕಳಿಗೆ ಪ್ರತ್ಯೇಕ ಇರೋದಿಲ್ಲ. 4 + 4 8 ಅಂತಕ್ಕೆ ಏನು ಹೇಳ್ತಾರೆ ಅವರು? 8 ಮಿಸ್ ಯಾರು ಮಿಸ್ ಹೇಳಿದ್ರು ಅಂದ್ಬಿಡ್ತಾರೆ. ಯಾಕೆ ಮಿಸ್ ಮಿಸ್ ಆದ್ರೂ ಮಿಸ್ಸೇ, ಏನು ಇಲ್ಲ ಅದಕ್ಕೆ. ಆದ್ರೆ ಅಲ್ಲಿ ಯಾಕೆ ಆಗತ್ತ ಮುಂದೆ ಮಿಸ್ ಹೇಳಿರುತ್ತೆ ಫ್ಯಾಕ್ಟ್. ಇದು ಜ್ಞಾನ ಅಂತ ಕರೆಯೋದು. ಅದು ಜ್ಞಾನ ಅಲ್ಲ, ಅದು ಇದು ಜ್ಞಾನ. ಪ್ರೂವ್ ಮಾಡ್ತಾನೆ ಅವನಿಗೆ, ನೋಡಿ ಎದುರು ತೋರಿಸ್ತೀನಿ ಅಂತ ಹೇಳ್ತಾನೆ. ಇದು ಜ್ಞಾನ ಬಂದಿದೆ ಅಂತ ಕನ್ಫರ್ಮ್ ಆಯ್ತು. ಅದಾದ್ರೆ ಬಾಯ್ಪಾಠ, ಬಾಯ್ಪಾಠ ಅಷ್ಟೇ ಹೊರತು ಬೇರೆ. ಅದು ನಾವು ಮೊದಲೆಲ್ಲ ಓದೋದು ಬಾಯ್ಪಾಠನೇ ಅಷ್ಟೇ. ತುಂಬ ಅನುಭವಕ್ಕೆ ಬಂದ್ಮೇಲೆ ಏನಾಗುತ್ತದ ಅದು ಜ್ಞಾನ, ನಾಲೆಡ್ಜ್ ಅಂತ ಕರೀತಾರೆ. ಹೇಳೋದಕ್ಕೆ ಬಂದರೆ ಪಾಂಡಿತ್ಯ, ಕನ್ವಿನ್ಸ್ ಆದರೆ ಜ್ಞಾನ. ಪಾಂಡಿತ್ಯ ಲೆವೆಲ್ ಎಲ್ರಿಗೂ ಬಂದ್ಬಿಡ್ಬೋದು, ಜ್ಞಾನ ಮಾತ್ರ ಎಲ್ರಿಗೂ ಬರೋದಿಲ್ಲ. ಏನಾಗ್ಬೇಕದು? ಸ್ವರೂಪ ಕಂಟ್ಬೇಕು, ಅನುಭವಕ್ಕೆ ಬರಬೇಕು, ಇದ್ರ ಬರೋದಿಲ್ಲ ಅಲ್ಲಿಗೆ. ಆ ಯಾವುದು ನೀವೇ ಎಷ್ಟೊತ್ತು ಹೇಳಿದ್ರಲ್ಲ, ಯಾವ ಐಕ್ಯ ಹೇಳಿ? ಸ್ಥಾನ ಐಕ್ಯ ಮತ್ತೆ ಐಕ್ಯ, ಎರಡು ಐಕ್ಯ ಮಾತ್ರ ಬರೋದು, ಬೇರೆ ಬರೋದಿಲ್ಲ. ಇದು ಬರೋದು ಸ್ವಾತಂತ್ರ್ಯ ಐಕ್ಯ ಅಂಬೋದು ರೋಡ್ ಔಟ್, ಯಾವ ಕಾಲಕ್ಕೂ ಬರೋಲ್ಲ. ನೆಕ್ಸ್ಟ್ ಉಳಿದ ನಾಳೆಗೆ ಇದು ಮುಗಿಯುತ್ತೆ. ಯಾವುದು ಈ ಅಧಿಕರಣ ಮುಗಿದು ಅಂಶಾಧಿಕರಣ ಶುರುವಾಗುತ್ತೆ. ಓಂ